ನಿಮ್ಮ ಹೊಟ್ಟೆ ಭೋಜನ ಕರಗಿಸಕ್ಕೆ ಆಬ್ಸ್ ಎಕ್ಸರ್ಸೈಸ್ ನ ಮಾಡೋದನ್ನ ನಿಲ್ಲಿಸಿ. ಆಬ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ಕ್ರಂಚಸ್ ಆಗಿರ್ಬೋದು, ಲೆಗ್ ರೇಸ್ ಆಗಿರ್ಬೋದು, ಅದರಿಂದ ಆಬ್ಸ್ ಮಸಲ್ ಟ್ರೈನ್ ಆಗ್ತಾ ಇದೆ, ಫ್ಯಾಟ್ ಲಾಸ್ ಆಗ್ತಾ ಇಲ್ಲ. ಹೊಟ್ಟೆ ಸುತ್ತ ಇರೋ ಭೋಜನ ನೀವು ಕರಗಿಸಬೇಕು ಅಂತಂದ್ರೆ ಈ 2 ಸಿಂಪಲ್ ಸ್ಟೆಪ್ ನ ಫಾಲೋ ಮಾಡಿ. ಮೊದಲನೇದಾಗಿ ಆಚೆ ಊಟ ಮಾಡೋದೇ ನಿಲ್ಲಿಸಿ. ಪ್ರೊಸೆಸ್ ಫುಡ್ಸ್ ನಿಮ್ಮ ಊಟಕ್ಕೆ ಇಲ್ಲ ನಿಮ್ಮ ಡಯಟ್ಗೆ ಇಲ್ಲ ನಿಮ್ಮ ಹೆಲ್ತ್ಗೆ ಏನು ವ್ಯಾಲ್ಯೂ ಪ್ರೊವೈಡ್ ಮಾಡ್ತಾ ಇಲ್ಲ. ನಿಮ್ಗೆ ತಿನ್ನಲೇಬೇಕು ಅಂತಂದ್ರೆ ಕ್ಯಾಲರೀಸ್ ನ ನೀಟಾಗಿ ಕೌಂಟ್ ಮಾಡ್ಕೊಂಡು ತಿನ್ನಿ, ನಿಮ್ ಡಯಟ್ ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ. ಆಮೇಲೆ ಡಯಟಿಂಗ್ ಅನ್ನೋ ಹೆಸರಲ್ಲಿ ಬರೀ ಹೆಲ್ದಿ ಫುಡ್ಸ್ ನ ಚೂಸ್ ಮಾಡೋದು ತಪ್ಪು. ಕ್ಯಾಲರೀಸ್ ನ ಕೌಂಟ್ ಮಾಡ್ಕೊಂಡು ಕಮ್ಮಿ ತಿಂದ್ರೆ ಮಾತ್ರ ನಿಮ್ ಹೊಟ್ಟೆ ಬೊಜ್ಜು ಕಮ್ಮಿ ಆಗೋದು. ಎರಡನೇದಾಗಿ ಬರೀ ಆಬ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಓವರ್ ಆಲ್ ಬಾಡಿಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಹಂಗಂತ ಫುಲ್ ಜೋಶಲ್ಲಿ ವಾರದಲ್ಲಿ ಎಲ್ಲಾ ದಿನ ವರ್ಕೌಟ್ ಮಾಡೋದಲ್ಲ, ಅಟ್ಲೀಸ್ಟ್ 4 ದಿನ ಇಲ್ಲ 5 ದಿನ ವರ್ಕೌಟ್ ಮಾಡಿದ್ರೆ ಸಾಕು. ಮತ್ತೆ ಹೊಟ್ಟೆ ಭೋಜನ ಬೇಗ ಕಳಿಸ್ಬೇಕು ಅಂತ ಜಾಸ್ತಿ ರನ್ನಿಂಗು, ಜಾಗಿಂಗು, ಸೈಕ್ಲಿಂಗ್ ಎಲ್ಲ ಮಾಡೋದನ್ನ ನಿಲ್ಸಿ. ಸುಮ್ಮನೆ ಸಣ್ಣ ಆಗ್ತೀರಾ, ಎಲ್ಲಾ ಕಡೆ ಬಾಡಿ ಸಣ್ಣ ಆಗ್ತೀರಾ, ಹೊಟ್ಟೆ ಮಾತ್ರ ತುಂಬಾ ದಪ್ಪ ಇರುತ್ತೆ. ರಿಯಲಿಸ್ಟಿಕ್ ಆಗಿ ಗೋಲ್ಸ್ ಇಟ್ಕೊಂಡು 2 ಸ್ಟೆಪ್ಸ್ ನ ಅಟ್ಲೀಸ್ಟ್ 6 ತಿಂಗಳಿಲ್ಲ 1 ವರ್ಷ ಫಾಲೋ ಮಾಡಿದ್ರೆ ಹೊಟ್ಟೆ ಭೋಜು ಸಣ್ಣ ಆಗುತ್ತೆ, ನಿಮ್ಗೆ ಒಳ್ಳೆ ಫಿಸಿಕ್ ಬರುತ್ತೆ.